ಹಾಯ್ ಫ್ರೆಂಡ್ಸ್, ಕರ್ನಾಟಕ ಜನತೆಗೆ ಸ್ವಾಗತ. ಯೂಟ್ಯೂಬ್ ವೀಕ್ಷಕರಿಗೆ ಸ್ವಾಗತ. ನಾನು ಇವತ್ತು ಕತೆ ಓದ್ತಾ ಇರೋದು ಒಂದು ಅನಂತ ಪದ್ಮನಾಭ ವೃತ್ತದ ಕತೆ. ಅದು ಆ್ಯಕ್ಚುಲಿ ನಿನ್ನೆ ಹೇಳಬೇಕಾಗಿತ್ತು, ಆದರೆ ಇವತ್ತು ನೆನಪಾಯ್ತು ಅಂತ ಇವತ್ತು ಹೇಳ್ತಾ ಇದ್ದೇನೆ. ಇದನ್ನು ಕೇಳಿ ಆದಷ್ಟು ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಯಾರಾಗಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಅನಂತ ಪದ್ಮನಾಭ ವೃತ್ತದ ಕತೆ ಬಹಳ ಪ್ರಸಿದ್ಧವಾದ ಪುರಾಣ ಪ್ರಸಂಗವಾಗಿದೆ. ಇದು ವಿಷ್ಣುವಿನ ಅನಂತ ರೂಪದ ಆರಾಧನೆಗೆ ಸಂಬಂಧಿಸಿದೆ. ನಿಮಗೆ ಸರಳವಾಗಿ ಹೇಗೆ ವಿವರಿಸಬೇಕಂದ್ರೆ, ಅನಂತ ಪದ್ಮನಾಭ ಕತೆ ಪುರಾಣಗಳ ಪ್ರಕಾರ ಭೂಮಿಯ ಮೇಲೆ ಧರ್ಮ ಕುಂದಿದಾಗ, ಪಾಪದ ಪ್ರಾಬಲ್ಯ ಹೆಚ್ಚಿದಾಗ ದೇವತೆಗಳು ಭಗವಂತನನ್ನು ಪ್ರಾರ್ಥಿಸುತ್ತವೆ. ಆ ಸಮಯದಲ್ಲಿ ಭಗವಂತ ವಿಷ್ಣುವು ಅನಂತ ಶೇಷನ ಮೇಲಿದ್ದೇ ಅನಂತ ಪದ್ಮನಾಭ ರೂಪದಲ್ಲಿ ಪ್ರತ್ಯಕ್ಷನಾಗಿ ಈ ವೃತ್ತವನ್ನು ಜನರಿಗೆ ಉಪದೇಶಿಸಿದನು. ಒಮ್ಮೆ ಧರ್ಮರಾಜ ಯುಧಿಷ್ಠಿರ ರಾಜಸೂಯಾಗ, ಆದರೆ ಪಾಪ ಪ್ರಾಬಲ್ಯದ ಕಾರಣದಿಂದ ಸಂಕಷ್ಟಗಳು ಎದುರಾಗುತ್ತವೆ. ಆಗ ಶ್ರೀಕೃಷ್ಣನು ಯುಧಿಷ್ಠಿರನಿಗೆ ಹೇಳುತ್ತಾನೆ, ರಾಜನೇ, ಸಂಕಷ್ಟಗಳನ್ನು ನೀಗಿಸಲು ಮತ್ತು ಐಶ್ವರ್ಯ, ಧರ್ಮ, ಆಧ್ಯಾತ್ಮಿಕ ಶಾಂತಿಗಾಗಿ ಅನಂತ ಪದ್ಮನಾಭ ವ್ರತ ಮಾಡಬೇಕು. ಈ ವ್ರತವನ್ನು ಭಾದ್ರಪದ ಮಾಸದ ಶುದ್ಧ ಚತುರ್ದಶಿ ಎಂದು ಆಚರಿಸಬೇಕು. ಇದು ವೃತ್ತದ ಕಥೆಯಾಗಿರುತ್ತೆ. ವೃತ್ತದ ವಿಧಾನ ಹೇಗಿದೆ ಅಂದರೆ, ಪವಿತ್ರವಾಗಿ ಸ್ನಾನ ಮಾಡಿ ಪೂಜಾ ಸ್ಥಳದಲ್ಲಿ ವಿಷ್ಣುವಿನ ಚಿತ್ರ, ಮೂರ್ತಿ, ಅನಂತ ಶೇಷನ ರೂಪವನ್ನು ಅಲಂಕರಿಸಿರಬೇಕು. ಕಾಷಾಯ ಅಥವಾ ಕೆಂಪು ಬಣ್ಣದ ಯಾವುದೋ ರೇಷ್ಮೆ ಸೂತ್ರದಿಂದ ಅಥವಾ ಮಾಡಿದ ಅನಂತಧಾರ ತಯಾರಿಸಿ ದೇವರಿಗೆ ಅರ್ಪಿಸಿ ನಂತರ ಭಕ್ತರ ಕೈಗೆ ಅದನ್ನು ಕೈಗೆ ಹಾಕ್ಕೊಳ್ಬೇಕಾಗುತ್ತೆ. ಈ ದಾರ ಧರಿಸೋದ್ರಿಂದ ಅನಂತ ಭಗವಂತನ ಕೃಪೆ ದೊರೆಯುತ್ತೆ. ಈ ಥರ ಎಲ್ಲರ ನಂಬಿಕೆ ಇದೆ. ಈ ವ್ರತ ಮಾಡೋದರಿಂದ ಕುಟುಂಬದಲ್ಲಿ ಶಾಂತಿ, ಸುಖ, ನೆಮ್ಮದಿ, ಪಾಪಗಳ ನಿವಾರಣೆ, ಧನ ಧಾನ್ಯ, ಐಶ್ವರ್ಯ, ಮೋಕ್ಷ ಪ್ರಾಪ್ತಿ ಈ ರೀತಿ ಪುರಾಣಗಳಲ್ಲಿ ಹೇಳಿದೆ. ಅನಂತ ಶೇಷನ ಮೇಲೆ ವಿಶ್ರಾಂತಿ ಪಡೆಯುವ ವಿಷ್ಣುವಿನ ಅನಂತ ಪದ್ಮನಾಭ ರೂಪವನ್ನು ಆರಾಧಿಸುವುದೇ ಈ ವೃತ್ತದ ಮೂಲ ಉದ್ದೇಶ. ಇದು ಭಕ್ತನ ಜೀವನದಲ್ಲಿ ಎಲ್ಲ ತೊಂದರೆಗಳನ್ನು ನಿವಾರಿಸಿ ಸುಖ ಸಮೃದ್ಧಿ. ನಾನು ಇದನ್ನು ಒಂದು ಕಥೆಯಲ್ಲಿ ಓದಿ ಕೇಳಿ ಹೇಳಿರೋದು. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಇದೇ ರೀತಿ ಕಥೆಗಳನ್ನು ಆದಷ್ಟು ಮತ್ತೆ ಹೇಳ್ತೇನೆ, ವಿಡಿಯೋಗಳನ್ನು ಹಾಕ್ತಿರ್ತೇನೆ. ದಯವಿಟ್ಟು ಏನೋ ತಪ್ಪಿದರೆ ಕ್ಷಮಿಸಿ. ನಿಮಗೆ ತಿಳಿದಿದ್ದನ್ನು ಕಮೆಂಟ್ ಮಾಡಿ, ನಾನು ತಿದ್ದುಕೊಳ್ಳೋಕ್ಕೆ ಅನುಕೂಲ ಆಗುತ್ತೆ. ಮತ್ತು ಯಾರು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು, ಧನ್ಯವಾದಗಳು.